Water melon. ಓಕೆ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಶತ್ರುಘ್ನ ಮಾತಾಡ್ತಾ ಇದ್ದೀನಿ. ಥೈಲ್ಯಾಂಡಿನ ಇದು ಪಟಾಯ ಸಿಟಿ, ಪಟಾಯ ಅಂತ ಕರಿತೀವಿ. ತುಂಬ ನೋಡಲಿಕ್ಕೆ ಚೆನ್ನಾಗಿದೆ. ಎಲ್ಲಿ ಕೂಡ ಗಲೀಜಿಲ್ಲ, ಎಲ್ಲಿ ಕಸ ಕಡ್ಡಿ ಕೂಡ ಎಲ್ಲೆಂದರಲ್ಲಿ ಎಸೆಯಂಗಿಲ್ಲ ಇಲ್ಲಿ ಜನಗಳು. ವಿಶಾಲವಾದಂಥ ರಸ್ತೆಗಳು, ಧೂಳು ಮುಕ್ತ, ಕಸ ಮುಕ್ತ. ಸೊ ತುಂಬ ಚೆನ್ನಾಗಿದೆ. ಈ ಪಟಾಯಕ್ಕೆ ಬೀಚು ಕೂಡ ಇದೆ. ಸೊ ಮುಗಿಲೆತ್ತರ ಕಟ್ಟಡಗಳು. ಫೈನ್. ನಾವೀಗ ಪಟಾಯ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು, ಪಟಾಯ ಅಂತ ಹೇಳಿ. ಓಕೆ, ಸೊ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಇವಾಗ ಕೊರಲಾ ಅಂತ ಹೇಳಿ ಒಂದು ಬೀಚಿಗೆ ಹೋಗಿದ್ದೀವಿ. ಸೊ ಆ ಬೀಚಿನಿಂದ ನಾವು ಬೇರೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ ಪಟಾಯ ಅಂಥೇಳಿ. ತುಂಬ ಬ್ಯೂಟಿಫುಲ್ ಪ್ಲೇಸ್. ಎಸ್, ಇಲ್ಲಿ ಕೂಡ ಬೆಟ್ಟ ಗುಡ್ಡ ಇದೆ. ಸೊ ಯಾವ ರೀತಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ರೈಟ್ ಸೈಡ್ ಡ್ರೈವಿಂಗ್ ಮಾಡ್ತೀವಿ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ರೈಟ್ ಸೈಡಿಂಗ್ ಡ್ರೈವಿಂಗ್ ಮಾಡ್ತಾರೆ. ಸೊ ರಸ್ತೆಗಳು ನಮ್ಮ ಭಾರತದಲ್ಲಿ ಯಾವ ರೀತಿ ರಸ್ತೆಗಳಿದೆ, ಸೊ ಅದೇ ರೀತಿಯ ರಸ್ತೆಗಳು ನೋಡ್ತಾ ಇರ್ಬೋದು. ಗಗನ ಚುಂಬಿ ಕಟ್ಟಡಗಳು, ತುಂಬ ಕ್ಲೀನ್ ಸಿಟಿ. ಸಮುದ್ರ ಇರೋದ್ರಿಂದ ಸ್ವಲ್ಪ ಬಿಸಿಲು ಕೂಡ ಇದೆ. ಆಲ್ಮೋಸ್ಟ್ ಆಲ್ ಇಲ್ಲಿ ಬಹಳಷ್ಟು ವಿದೇಶಿಗರು ಈ ಒಂದು ದೇಶ ನೋಡ್ಲಿಕ್ಕೆ ಬರ್ತಾರೆ. ಈ ಥೈಲ್ಯಾಂಡಿಗೆ ಬಂದಾಗ ಪಟಾಯ ಖಂಡಿತವಾಗಿಯೂ ಆ ಪಟಾಯ ನೋಡಿಕೊಂಡು ಹೋಗ್ತಾರೆ, ನೋಡ್ಲಾರ್ದೆ ಹೋಗೋದಿಲ್ಲ. ಸೊ ಇದು ನೋಡ್ಬೋದು ನೀವು. ಪ್ಲೇ ಓವರ್ ಕೆಳಗಡೆ ಫುಟ್ಬಾಲ್ ಒಂದು ಗ್ರೌಂಡ್ ಇದೆ, ಫುಟ್ಬಾಲ್ ಆಡ್ತಾ ಇದ್ದಾರೆ ಎಲ್ಲ ಮಕ್ಕಳು, ಅದೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ರಸ್ತೆ. ನಾವಿವಾಗ ಬೀಚಿಂದ ನಮ್ಮ ವಾಹನದಲ್ಲಿ ಮೇನ್ ರೋಡಿಗೆ ಬರ್ತಾ ಇದ್ದೀವಿ. ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಪಟಾಯದಲ್ಲಿ ಕೂಡ ಟೂ ವೀಲರ್ಗಳು ಓಡಾಡ್ತವೆ, ಮೋಪೀಡ್ ಅಂತ ಕರಿತೀವಿ ನಾವು. ಕೆಲವೊಬ್ಬರು ಹೆಲ್ಮೆಟ್ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಹೆಲ್ಮೆಟ್ ಯೂಸ್ ಮಾಡೋಂಗಿಲ್ಲ. ಸೊ ಇಲ್ಲಿ ಕಾರುಗಳ ವಿಚಾರ ಬಂದಾಗ ಟೊಯೋಟಾ ಗಾಡಿ ಕಾಣಿಸ್ತವೆ ನಮ್ಗೆ ನೋಡಲಿಕ್ಕೆ, ಟೊಯೋಟಾ ಕಂಪ್ನಿದು. ಅಲ್ಲೂ ಇಲ್ಲೂ ಒಂದು ಸ್ವಲ್ಪ ಮಾರುತಿ ಕಾಣಿಸ್ತದೆ, ಮಾರುತಿ ವೆಹಿಕಲ್ ಕಾಣಿಸ್ತವೆ. ಅದರ ಜೊತೆಗೆ ಶೆವರ್ ಲೈಟ್ ಒಂದು ಸ್ವಲ್ಪ 100ಕ್ಕೆ 1-2 ಕಾಣಿಸ್ತವೆ. ಬಿಟ್ಟರೆ ಹುಂಡೈ ಕಂಪ್ನಿ ಮತ್ತು ಹೋಂಡಾ ಕಂಪ್ನಿ ಕಾರುಗಳು, ಜೊತೆಗೆ BMW, ಆಡಿ, ಮರ್ಸಿಡೀಸ್. ಸೊ ಈ ಥರ ಈ ಒಂದು 4 ವೀಲರ್ ನನ್ನ ಕಣ್ಣಿಗೆ ಕಂಡಿದ್ದು. ರೈಟ್, ಇಲ್ಲಿ ಕೂಡ ಸಿಗ್ನಲ್ ಇದ್ದಾವೆ, ಹಾಗೆ ಟೋಲ್ ಗೇಟ್ ಕೂಡ ಇದ್ದಾವೆ. ಯಾವ ರೀತಿಯಲ್ಲಿ ನಮ್ಮ ಒಂದು ಭಾರತದಲ್ಲಿ ಟೋಲ್ ಗೇಟ್ ಇದ್ದಾವಲ್ಲ, ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಟೋಲ್ ಗೇಟ್ ಕೂಡ ಇದ್ದಾವೆ. ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಪಟಾಯ. ಸೊ ತುಂಬ ಜನ ಇಷ್ಟಪಡ್ತಕ್ಕಂಥ ಈ ಒಂದು ಪ್ಲೇಸ್, ಈ ಒಂದು ಸಿಟಿ ಪಟಾಯ. ಸೊ ಬಿಸಿಲಿನ ವಿಚಾರ ಬಂದಾಗ ಸ್ವಲ್ಪ ಬಿಸಿಲಿದೆ. ಜನಗಳ ಒಂದು ಆಚಾರ ವಿಚಾರಗಳು ನೋಡಿದ್ರೆ ಸ್ವಲ್ಪ ಚೈನೀಸ್ ಥರ ಕಾಣಿಸ್ತಾರೆ. Another color pink one. Stay back in the bus. The bus stop you at the hotel Golden Beach. ನನಗಂತೂ ಅರ್ಥ ಆಗ್ತಾ ಇಲ್ಲ, ಹೇಳ್ತಾ ಇದ್ದಾರೆ. Clear? ಎಸ್, ಅತಿ ಹೆಚ್ಚು I say who have this ribbon. ಟೂರಿಸ್ಟ್ Get off from the bus. Go for lunch.
ಈ You ದೇಶ have time 1 hour and then come back the same ಅತಿ place ಹೆಚ್ಚು you get ಟೂರಿಸ್ಟ್ off. ವಿಸಿಟ್ ಮಾಡೋದ್ರಿಂದ And who have the pink color, ಇಲ್ಲಿ ಒಂದು stay back in the bus. The bus will drop ಬೆಸ್ಟ್ you ಇದೊಂದು Golden ಟೂರಿಸಂ ಪ್ಲೇಸ್ Beach. ಅಂತ ಹೇಳ್ಬೋದು. ಭಾಳಷ್ಟು ಜನ And don't forget anything, ದೇಶ don't keep ವಿದೇಶದಿಂದ ಈ anything ಒಂದು in the bus. ಥೈಲ್ಯಾಂಡ್ ನೋಡ್ಲಿಕ್ಕೆ ಬರ್ತಾರೆ. If your personal belonging, take along with you. ಸ್ನೇಹಿತರೆ Okay? ನೋಡಿ If not, ಇಲ್ಲಿ ಎಷ್ಟು don't ವೈರ್ಗಳಿದಾವೆ, carry. ಯಾವ Maybe ವೈರ್ ಅಂತ another ಗೊತ್ತಾಗ್ತಾ ಇಲ್ಲ. person keep it. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಎಷ್ಟು ವೈರ್ಗಳು ನೇತು ಬಿದ್ದಾವೆ ಇಲ್ಲಿ. ಸೊ ಇವು ಯಾವ ಟೆಲಿಫೋನ್ದಿದ್ದಾವೋ ಅಥವಾ ಇದು ಈ ವಿದ್ಯುತ್ತದ ವೈರ್ಗಳಿದಾವೆ ಗೊತ್ತಿಲ್ಲ. ಸೊ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ವೈರು. ಸೊ ಅವಂತೂ ಎದುರು ಅಂತ ಗೊತ್ತಿಲ್ಲ. ಪಟಾಯ ಸಿಟಿ ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಲಿಕ್ಕೆ ನಮ್ಮ ಇಂಡಿಯಾದ ಗೋವಾ ಥರನೇ ಇದೆ. ಯಾವ ರೀತಿಯಲ್ಲಿ ನಾವು ಗೋವಾ ನೋಡ್ತೀವಲ್ಲ, ಸೊ ಅದೇ ಥರ ಗೋವಾ ಥರ ಹೆಚ್ಚು ಕಡಿಮೆ ಸಾಮ್ಯತೆ ಇದೆ. ಇಲ್ಲಿ ಭಾಷೆ ಬಂದುಬಿಟ್ಟು ಥಾಯ್ ಭಾಷೆ ಆ್ಯಂಡ್ ಇಂಗ್ಲೀಷ್. ಓಕೆ, ನೋಡಲಿಕ್ಕೆ ಚೈನೀಸ್ ಥರ ಕಾಣಿಸ್ತಾರೆ, ಚೀನಾದವ್ರ ಥರನೇ ಇದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ನ್ಯೂಸ್ ಚಾನೆಲ್ಗಳಿದೆಲ್ಲ ನೋಡಿದಾಗ ಚೈನೀಸ್ ಲಿಪಿ ಥರನೇ ಇದೆ. ಆ ಒಂದು ಬರವಣಿಗೆ ಕೂಡ ಅದೇ ಥರ ಇದೆ. ಸೊ ನಾವು ನಮ್ಮ ಕಂಪ್ನಿಯಿಂದ ನಾವು ಈ ಒಂದು ಟೂರಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಸ್ ನಮ್ಮ ಬಸ್ಸು ಇಲ್ಲಿದೆ 6 ನಂಬರ್ ಸರ್. ಎಸ್ ಸರ್ ಸ್ನೇಹಿತರೆ, ನಾವು ವೆಸ್ಟೀಸ್ ಕಂಪ್ನಿಯಿಂದ ಹತ್ತತ್ರ 300 ಜನ ಬಂದಿದ್ದೀವಿ. 8 ಬಸ್ ನಮ್ಮೂ ಇದ್ದಾವೆ. ಸೊ ಇವಾಗ ಬೀಚ್ನಿಂದ ಮನೆಗೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಓಕೆ, ಎಸ್ ಗೂಡ್ಸ್ ಗಾಡಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಟೊಯೋಟಾ ಇದ್ದಾವೆ. ಯಾವುದೋ ಒಂದು ಸುಜುಕಿ ಕಂಪ್ನಿ ಥರ ಒಂದು ಕಂಪ್ನಿ ಇದೆ. ಸೊ ಎಲ್ಲವೂ ಕೂಡ ಇಲ್ಲಿ ಅತಿ ಜಾಸ್ತಿ ಕಂಪ್ನಿ ಕಾರ್ ಅಂದರೆ ಟೊಯೋಟಾ ಜಾಸ್ತಿ, ಬಿಟ್ಟರೆ ಹುಂಡಾಯಿ ಮತ್ತು ಹೋಂಡಾ. ಜಾಸ್ತಿ ಟೊಯೋಟಾ ಇದ್ದಾವೆ ಸರ್, ಜಾಸ್ತಿ ಟೊಯೋಟಾ. ಎಸ್ ಇಲ್ಲಿ ಟ್ರಾವೆಲ್ಸ್ ನೋಡಿದ್ರು ಕೂಡ ಅವೇ ಇದ್ದಾವೆ. ಕಾರುಗಳು ನೋಡಿದ್ರು ಟೊಯೋಟಾ ಕಂಪ್ನಿ ಇದೆ. ತುಂಬ ಕ್ಲೀನ್ ಸಿಟಿ, ತುಂಬ ಚೆನ್ನಾಗಿರ್ತಕ್ಕಂಥ ಸಿಟಿ. ಎಸ್ ಸ್ನೇಹಿತರೆ, ಈ ಪಟಾಯ ಮತ್ತು ಥೈಲ್ಯಾಂಡ್ ಅಂತ ವಿಚಾರ ಬಂದಾಗ ಮಸಾಜ್ ಅಂತ ಕರೀತಾರೆ, ಥಾಯ್ ಮಸಾಜ್ ಅಂತೇಳಿ. ಸೊ ಇಲ್ಲಿ ಇಡೀ ಸಿಟಿ ತುಂಬ ಏನದಾವ ಅಂದರೆ ಮಸಾಜ್ ಪಾರ್ಲರ್ಗಳಿದ್ದಾವೆ, ತುಂಬ ಚೆನ್ನಾಗಿ ಅಂತೆ. ಸೊ ಇನ್ನೂ ನಾವು ಹೋಗಿಲ್ಲ, ನೋಡೋಣ, ಸಾಧ್ಯ ಆದರೆ ಹೋಗ್ತೀವಿ, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಸ್ ನಮ್ಮ ಮುರುಗೇಶ್ ಸರ್ ಹೇಳ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ರಿಲ್ಯಾಕ್ಸ್ ಮಸಾಜ್ ಅಂತ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ರಿಲ್ಯಾಕ್ಸ್ ಮಸಾಜ್ ಅಂತೆ. ಸೊ ಜೆಂಟ್ಸು ಇದ್ದಾರೆ ಮಸಾಜ್ ಮಾಡೋರು, ಲೇಡೀಸ್ ಕೂಡ ಇದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲೆಲ್ಲ ವನಸ್ಪತಿ ಅಂದರೆ ಗಿಡಮೂಲಿಕೆಯ ಒಂದು ಔಷಧದಿಂದ ಮಸಾಜ್ ಮಾಡ್ತಾರೆ. ಅದೆಷ್ಟೋ ಜನಗಳು ಇಲ್ಲಿ ಬಂದು ಏನಾದರೂ ನರ ತೊಡಕಾದರೆ, ಸೊ ಏನಾದರೂ ಬೋನ್ಸಿನ ಸಮಸ್ಯೆ ಇತ್ತಂದರೆ, ಸೊ ಹೆಚ್ಚು ಕಡಿಮೆ ಏನಾದರೂ ಒಂದು ನಮ್ಮ ದೇಹದಲ್ಲಿ ಎಲುಬಿನ ಸಮಸ್ಯೆ ಇರ್ಬೋದು, ನರ ಸಮಸ್ಯೆ ಇರ್ಬೋದು, ತುಂಬ ಜನ ಇಲ್ಲಿ ಮಸಾಜ್ಗೋಸ್ಕರನೇ ಬರ್ತಾರೆ. ಸೊ ಆಲ್ ಬಾಡಿ ಮಸಾಜ್ ಕೂಡ ಇರುತ್ತೆ. ಇಲ್ಲ ನೀವು ಯಾವ ಒಂದು ದೇಹದಲ್ಲಿ ನೀವು ಮಸಾಜ್ ಮಾಡ್ಕೋಬೇಕು ಅಂದ್ಕೊತೀರ, ಸೊ ಆ ಭಾಗದಲ್ಲಿ ಕೂಡ ನೀವು ಮಸಾಜ್ ಮಾಡ್ಕೋಬೋದು. ಸೊ ಪ್ರೈಸ್ ಮಾತ್ರ ಗೊತ್ತಿಲ್ಲ. ನಮ್ಮ ಇಂಡಿಯಾದ ಕರೆನ್ಸಿಗೆ ನಾವು ನಮ್ಮ ಒಂದು ಇಲ್ಲಿ ಕರೆನ್ಸಿಗೆ ನಾವು ಕಂಪೇರ್ ಮಾಡಿದ್ರೆ ನಾವು ಇಲ್ಲಿ 250 ರೂಪಾಯಿ ನಾವು ತೊಗೋಬೇಕು ಅಂದರೆ ನಮ್ಮದು ಎಸ್ ಸ್ನೇಹಿತರೆ, ಇಲ್ಲಿ 2.5 ರೂಪಾಯಿಗೆ ನಮ್ಮ ಒಂದು ಇಂಡಿಯನ್ ಕರೆನ್ಸಿ ತುಂಬ ಕಾಸ್ಟ್ಲಿ ಆಗುತ್ತೆ. ನಮ್ಮದು ಏನಂದರೆ ನಮ್ಮದು ಇಲ್ಲಿ ಎಸ್ ಸ್ನೇಹಿತರೆ, ನಮ್ಮದು 1 ರೂಪಾಯಿ. ಎಸ್ ಸ್ನೇಹಿತರೆ,
ನಮ್ಮ ಭಾರತದ ಕರೆನ್ಸಿ 2.5 ರೂಪಾಯಿ ಆದರೆ ಇಲ್ಲಿ ಬಾತಿನ ಲೆಕ್ಕದಲ್ಲಿ ಅದು 1 ರೂಪಾಯಿ ಕನ್ಸಿಡರ್ ಆಗುತ್ತೆ. ಸೊ ತುಂಬ ಪುಟ್ಟ ರಾಷ್ಟ್ರ ಇದ್ದರೂ ಕೂಡ ತುಂಬ ಚೆನ್ನಾಗಿ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾನು ನಿನ್ನೇನು ನೋಡ್ತಾ ಇದ್ದೀನಿ, ಎಲ್ಲ ಏನಾದರೂ ರೋಡಿನ ಕೆಲಸ ಬಂತು ಅಂದರೆ ಇಮಿಡಿಯೇಟ್ಲಿ ಕೆಲಸ ಮಾಡ್ತಾರೆ. ಈ JCB ಥರ ಈ ಥರ ಎಲ್ಲ ತೊಗೊಂಡು ಬಂದು ತುಂಬ ಸ್ಪೀಡು. ಎಲ್ಲೇ ನಿನ್ನೆ ನೋಡಿದ್ವಿ, ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಬೆಳಗ್ಗೆ ನೋಡಿದ್ರೆ ಒಂದು ಹನಿ ನೀರಿಲ್ಲ ಎಲ್ಲಿ ಕೂಡ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಸೊ ಎಸ್ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ತೋರಿಸ್ತೀನಿ. $10 ಇದೆ ಥೈಲ್ಯಾಂಡ್ದು. ಓಕೆ, ಮೇ ಬಿ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಸೊ ಎಸ್, ಓಕೆ. ಅಂದರೆ ಇಲ್ಲಿ 2.25 ರೂಪಾಯಿಗೆ ಒಂದು 100 ರೂಪಾಯಿ 2.25 ರೂಪಾಯಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮದು 2.25 ರೂಪಾಯಿ ನಮ್ಮ ಇಂಡಿಯಾದು